ಇಂಥವ್ರು ಬೆಳಿಬಾರ್ದು, ಇರಬಾರ್ದು. ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋಂಥ ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರಿಗೆ. ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದೂ ವಾಸ್ತವಿಕತೆ ಇಲ್ಲ ಸರ್. ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥ ಅವರ ಚಂದ್ರಿಗೆ ಅವ್ರಿಗೆ ನಾನು ಬಿಡಿಸೋಕೆ ಹೋದ ನನಗೂ ಕೂಡ ಸ್ವಲ್ಪ ರಕ್ತ ಹೋಯ್ತು. ಮಂಜು ಚಂದ್ರು ಇರಲಿ ಬಿಡಿ, ಚೇಂಜ್ ಮಾಡ್ಕೊತ ಬಿಡಿ ಸರ್. ಹಾಂ, ರಥ ಅವರ ಮಂಜು ಅಂತ ಎಲ್ಲ ಕಡೆ ಹಾಂ, ರಥ ಅವರ ಮಂಜು ಸಾರಿ. ಹಾಂ ಸಾರಿ ಸರ್, ಅದು ನನಗೂ ಚಂದ್ರು ಬ್ಯಾಲ್ ಬಂದ್ಬಿಟ್ಟಿದೆ ಮೊನ್ನೆ. ಸರ್ ಈಗ ಏನಾಯಿತು, ಗೋವಾದಲ್ಲಿ ಅವ್ರು ನೈಟು ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ದು ಸರ್. ಕೊನೆ ಪಾಪ ಗಣೇಶ ಭಾಳ ಬ್ರಾಡ್ ಬ್ಯಾಂಡಿಂದ ನೋಡಿ ಸುದ್ದಿ ಸಿಕ್ಕಾಪಟ್ಟೆ ಬಿತ್ತರಿಕೆ ಆಗೋದು ಬೇಡ, ನಾವು ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಕೊಳ್ಳೋಣ ಅಂತ ಒಳ್ಳೆ ಬ್ರಾಡ್ ಬ್ಯಾಂಡಿಂದ ಸರ್. ಅವರು ಇಬ್ಬರು ಹೋದ್ರು. ಅವತ್ತು ನೈಟಲ್ಲಿ ಅವತ್ತೇನೋ ಆಗಿದ್ದಾಗ ಹೆಚ್ಚು ಕಡಿಮೆ ಆಗಿಬಿಡೋದು. ನಾನು ಟಿಕೆಟ್ ಬೋಲ್ಡ್ ಡಿಶ್ ಅದು ನೈಟು ರಾತ್ರಿ ಊರಿಗೆ ಕಳಿಸಿದೆ ಸರ್. ಅವ್ರ ರಥ ಅವರು ಹುಡುಗರು ಬಂದಿದ್ರಲ್ಲಿ ಗೋವಾದಲ್ಲಿ. ಅವರು ಬೇರೆ ಕೆಲಸಕ್ಕೆ ಬಂದು ಒಂದು 20-30 ಜನ ಹುಡುಗರಿದ್ರು. ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಾರ್ದು ಉದ್ದೇಶದಿಂದ. ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್, ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ. ಆ ಉದ್ದೇಶ ರಾತ್ರಿ ನನಗೆ ಪ್ಯಾಕ್ ಮಾಡಿಸಿ 3 ಗಂಟೆ ಎಲ್ಲೂ ಟ್ಯಾಕ್ಸಿ ಸಿಗಲ್ಲ. ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವತ್ತು ಬೈಕಲ್ಲಿ ನನ್ನ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತಾನೆ. ಕೇಳಿ ತೋರಿಸ್ಲಾ ಗನ್ನು ಫೈಟ್ರ್ ಬಂದು ನನ್ನ ದೊಡ್ಡನ ಅವರ ತೆಗಿಲ್ಲ ಗನ್ನು ಅಂತ ಅಂದಾನೆ ರಾತ್ರಿ. ಇದೆಲ್ಲ ಆದಮೇಲೂ ಕೂಡ ಸತೀಶ್ ಅದರಲ್ಲ ಒಂದು ನಿಮಿಷ ಸರ್. ಈಗ ಸರ್ ಅದೇ ದೊಡ್ಡ ತಪ್ಪಾಗಿದೆ, ಪ್ರಮಾದ ಆಗಿದೆ ಸರ್. ಅದಕ್ಕೆ ನಮಗೆ ಈಗ ವಿಷಾದ ಆಗ್ತಾಯಿದೆ ಸರ್. ನಾವೆಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ಮಂಡಳಿದ ಗೌರವ ಘನತೆ ಹೋಗೋದಂತ ನಾನು ಭಯಪಟ್ಟೆ. ನಮ್ಮ ಅಧಿಕಾರವಾದ 80 ಇತಿಹಾಸದಲ್ಲಿ ಹೋಗಿದ್ದು ಸರ್, ಹೋಗಿದ್ದು ಸರ್. ಸತ್ಯ ಹೇಳ್ತಾ ಇದ್ದೀನಲ್ಲ ಸರ್, ಸತ್ಯ ಹೇಳ್ತಾ ಇದ್ದೀನಲ್ಲ ಸರ್. ಗಲಾಟೆ ಅವತ್ತು ಸರ್ ಗಣೇಶ್ ಅವರು ಕೇಳ್ಕೊಂಡ್ರು ಸರ್, ಬೇಡ ಮೆಸೇಜ್ ಅಲ್ಲ ಸರ್ ಹೇಳಿ, ನಾನು ಒಪ್ಕೊತಾ ಇದ್ದೀನಲ್ಲ ಸರ್. ಈಗ ಮಾಡ್ತಾ ಇದ್ದೀವಲ್ಲ, ಅವ್ರು ಬೇಡ ಅಂತ ಹೇಳಿದಾಗ ಬೇಡ ಸುದ್ದಿ ಆಗೋದು ಬೇಡ, ಅವನಿಗೂ ಬೇಡ ಅಂತ ಇದ್ದೀವಿ ನಾವು. ನಮ್ಗೆ ಏನು ಏಟು ಯಾರಿಗೆ ಏಟು ಇದೆ ಏನಾಗಿದೆ ಅದು ಗೊತ್ತು ನೋಡಿಲ್ಲ ಸರ್. ಎಲ್ಲ ಅವ್ರು ರಾತ್ರಿನೇ ಇಲ್ಲ. ನನಗೆ ಹೇಳ್ದ, ನನ್ನ ಮುಂದೆನೇ ಹೇಳ್ದ, ಕೇಳಿ ಹಾಂ ಸರ್. ಹೇಳೋಕ್ಕಾಗಲ್ಲಪ್ಪ ನಮಗೆ. ಅದಕ್ಕೆ ನೋಡಿ ಸರ್, ಈಗ ಅದು ಸರ್ ಮುಂದಿನ ಸ್ಟೆಪ್ಪು ಏನು ಮಾಡಬೇಕು ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಹ್ಯೂಮನ್ ಅವು ತೊಗೋಬೇಕಾಗಿತ್ತು ಸರ್. ನಾವು ಈ ಜೀವನದಲ್ಲಿ ನೋಡಿಲ್ಲ ಸರ್, ಇದು ಈ ಥರ ನೋಡಿಲ್ಲ. ನಾವು ಅಂಥ ವಾತಾವರಣದಲ್ಲಿ ಬೆಳೆದಿಲ್ಲ. ನಾವು ಕಂಪ್ಲೇಂಟ್ ಕೊಡೋದು ಏನು ಮಾಡೋದು ನಾವು ದಿಗ್ಗಮೇಕೊಂಡು ಮನಸ್ಸು ನನಗೆ ಅವತ್ತು ಇದಾಯಿತು, ಚಂಚಲ ಆಯಿತು, ಭಯ ಆಯಿತು ಸರ್. ನಾನು ಪಾರ್ಟಿಗೆ ಅಂತ ಹೋಗಿಲ್ಲ ಸರ್. ಒಂದು ನಿಮಿಷ, 1 ತಿಂಗಳು ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗಿತ್ತು ಟಿಕೆಟ್ ಸರ್. ನಾವು ಮುಂಚೆ ಸರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇಷನ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಗ್ರೂಪ್ ಮಾಡಿದಾಗ ಕ್ಯಾನ್ಸಲ್ ಆಗಲ್ಲ. ಹೋಗಿದ್ವಿ ಸರ್. ಸರ್ ಈಗ ಅದು ಸುದ್ದಿ ಬಿಡಿ ಸರ್. ಆಗಿದ್ದು ಇನ್ಸಿಡೆಂಟ್ ಮಾತಾಡೋಣ ಸರ್. ಈಗ ಒಬ್ಬ ಮನುಷ್ಯನಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ಅವರಲ್ಲೇ ಅಲ್ಲೇ ಆಗಿದೆ ಸರ್. ಸಾರಿ ಅದೇ ನೋಡಿ, ನೀವು ರಾಂಗ್ ಮೆಸೇಜ್ ಕೊಡೋದು ಈಗ ಆಯ್ತು ಸರ್. ಈಗ ನಾವ್ಯಾರು ಮಾತಾಡಿ ಆಮೇಲೆ ಮಾತಾಡಿ ಸರ್. ಈಗ ಆಯ್ತು ಸರ್. ಸರ್ ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ ಜೊತೆಗೆ ಇದ್ದಾರೆ, ಪಾರ್ಟಿಲಿ ಇದಾರೆ ಅಂತ 2:30 ಗಂಟೆಗೆ 27ನೇ ತಾರೀಕು ಅದೇನು ಮೊನ್ನೆ 2:30 ಗಂಟೆಗೆ ಇಲ್ಲೇ ಇದಾರೆ ಅಂತ. ಗಣೇಶ್ ಅವರು ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದಾರೆ. ಆ ತರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅಲ್ಲ ಸರ್, ಅದಕ್ಕೆ ಕ್ಷಮೆ ಇರಲಿ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ. ಏನು ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಅದು ಒಪ್ಕೊಂತೀನಿ ನಾನು. ಇಲ್ಲ ಕೇಳ್ತೀನಿ ಸರ್. ಈಗ ಆಗಿದೆ ಸರ್. ಈಗ ಸರ್ ಒಂದು ಸರ್ 29 ನೈಟ್ ಅಲ್ಲೇ ಇದ್ದು ಸರ್. 28 ನೈಟ್ 27 ನೈಟ್ ಸರ್. ಇಲ್ಲಿ ಒಂದು ನಿಮಿಷ. ಆ ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ನಾನು ಇರಲೇ ಇಲ್ಲ. ಆಲ್ರೆಡಿ ನಾನು ಬಂದು ಅಲ್ಲಿಬಿಟ್ಟಿದ್ದೆ. ನಾನು ಆ ಜಾಗದಲ್ಲಿ ಇರಲಿಲ್ಲ. ಯಾಕೆಂದ್ರೆ ಆ ವಿಷಯ ನಾನು ಮಾತಾಡಲ್ಲ, ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬಟ್ ಆ ಜಾಗದಲ್ಲಿ ನಾನು ಇರಲೇ ಇಲ್ಲ. ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೆ ಊಟ ಮಾಡಿಕೊಂಡು.
ಹಾಗಾಗಿ ಅದು ಹೋಗೋದು ಬೇಡ. ಅದು ನಿಜ, ಏಟ್ ಬಿದ್ದು ನಿಜ ಸರ್. ಸ್ವಲ್ಪ ಏಟ್ ಬಿತ್ತು, ಸ್ವಲ್ಪ ನಮಗೆ ಮೇನೇರು ಅದು ಕೇಳಕ್ಕೆ ಹೋಗಿಲ್ಲ. ಸತ್ಯ, ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್ ಅದು. ಇಂಡಸ್ಟ್ರಿ ಮಾತುಕತೆ ನಾವೇನು ಆಡಿಲ್ಲ, ಬೈಲಾ ಚರ್ಚೆ ಆಗಿಲ್ಲ, ಇನ್ಯಾವ್ದ್ರ ಮಾತುಕತೆ ನಾವು ಆಡಿಲ್ಲ. ಸರ್ ನೀವು ಮೀಟಿಂಗ್ ಕರಿಬೇಕು ಅಂತ ಹೇಳ್ಬೇಕು, ಪತ್ರ ಎಲ್ಲಿ ಕರಿಬೇಕಾಗಿ ಸರ್ ನಿಮಗೆ? ಎಲ್ಲಿ ಕರಿಬೇಕಾಯ್ತು ಹೇಳಿ ಮೀಟಿಂಗ್? ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ EC ಮೀಟಿಂಗ್ನ ಕಾರಣಾಂತರ ಕ್ಯಾನ್ಸಲ್ ಮಾಡಿದ್ವಿ, ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ, ಅರ್ಥ ಮಾಡ್ಕೊಳ್ಳಿ.